ಹಿಂದಿನ ಸಂಚಿಕೆಯಲ್ಲಿ ಫ್ಲರೆನ್ಸಳ ಮನಪರಿವರ್ತನೆಯಾಗಿ ಆಕೆಯಲ್ಲಿ ಸಮಾಜೋದ್ಧಾರಕ ಚಿಂತನೆಗಳು ಮೊಳೆಯಲು ಸಹಾಯಕಾರಿಯಾದ ವ್ಯಕ್ತಿ ಮತ್ತು ಸಂಗತಿಗಳ ಬಗ್ಗೆ ತಿಳಿದೆವು. ಈ ಸಂಚಿಕೆಯಲ್ಲಿ ಆಕೆಯ ಬದುಕಿನಲ್ಲಿ ಉಂಟಾದ ಕೆಲ ವಿಶೇಷ ತಿರುವುಗಳ ರೋಚಕ ಸಂಗತಿಯನ್ನು ತಿಳಿಯೋಣ. ಎಲ್ಲಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಇಂದಿನ ಸಂಚಿಕೆಯಲ್ಲಿ ಅದೇ ಥರ ಒಬ್ಬ ಪ್ರಸಿದ್ಧ ವ್ಯಕ್ತಿ ಅವಳ ಮೇಲೆ ಪ್ರಭಾವ ಬೀಳ್ತಾನೆ. ಅವನು ಯಾರು ಅಂದರೆ ಅವನೊಬ್ಬ ಅಮೇರಿಕನ್. ಅವನ ಹೆಸರು ಡಾಕ್ಟರ್ ವಾರ್ಡ್ ಹೋವ್ ಅಂತ ಅವನ ಹೆಸರು. ಅವರಿಬ್ಬರು ಪತ್ನಿ ಇಬ್ಬರು ಇಂಗ್ಲೆಂಡಿಗೆ ಬಂದಿರ್ತಾರೆ. ಇವ್ರ ಮನೆಯಲ್ಲೇ ಉಳ್ಕೊಂಡಿರ್ತಾರೆ. ಪ್ರಸಿದ್ಧ ವ್ಯಕ್ತಿ ಅವನು ಯಾವ ಥರ ಗಣ್ಯ ವ್ಯಕ್ತಿ ಅವನು ಅಮೇರಿಕಾದ ನ್ಯೂಯಾರ್ಕ್ನಲ್ಲಿ ಪ್ರಪ್ರಥಮವಾಗಿ ಅಂಧರಿಗೆ ಪ್ರತ್ಯೇಕವಾಗಿ ಒಂದು ಆಶ್ರಮ ತೆರೆದಿದ್ದ ಮತ್ತು ಬಡವರಿಗಾಗಿಯೇ ಔಷಧ ಮತ್ತು ಉಪಚಾರಗಳ ಸೇವೆ ನೀಡುವ ಯೋಜನೆ ಜಾರಿಗೆ ತಂದಿದ್ದ. ಆಗಿನ ಕಾಲದಲ್ಲಿ ಔಷಧ ಮತ್ತು ಉಪಚಾರಗಳ ಸೇವೆ ನೀಡುವ ಯೋಜನೆ ಜಾರಿ ತಂದಿದ್ದು ನೋಡಿ ಇವಳಿಗೂ ಒಂದು ಆಶ್ಚರ್ಯ ಆಯಿತು. ಅರೆ ಇವಳ ಮನೇಲಿ ಇಳ್ಕೊಂಡ ಅವಳದೆಲ್ಲ ತಿಳ್ಕೊಂಡ್ಲು. ಇವಳಿಗೆ ಏನಾಯಿತು, ತನ್ನ ವಿಚಾರದಾರೆಲ್ಲ ಹೇಳ್ಕೊಂಡಂತೆ, ನೀನು ಮಾಡಿರೋ ಕೆಲಸ ಎಲ್ಲ ಅದ್ಭುತವಾಗಿದೆ, ನಾನು ಅದೇ ಥರ ಮಾಡಬೇಕು ಅಂತಿದ್ದೀನಿ. ಆದರೆ ಏನಾಗಿದೆ ಅಂದರೆ ಇಲ್ಲಿ ನಮ್ಮ ಒಂದು ಕುಟುಂಬದಲ್ಲಾಗಲಿ ಅಥವಾ ನಮ್ಮ ಇಂಗ್ಲೀಷ್ ಸಮಾಜದಲ್ಲಾಗಲಿ ನಾವು ಆ ಥರ ಕೆಲಸ ಮಾಡೋಕ್ಕಾಗೋದಿಲ್ಲ. ನಾನೊಬ್ಬ ಗಣ್ಯ ಮಹಿಳೆ, ಐಶ್ವರ್ಯಂತ ಮಹಿಳೆ, ಒಳ್ಳೆ ಕುಟುಂಬದಲ್ಲಿ ಹುಟ್ಟೋಳು. ನಾನು ಆಸ್ಪತ್ರೆ ಹೋಗಿ ದಾದಿ ಕೆಲಸ ಮಾಡೋಕ್ಕಾಗತ್ತಾ? ನನಗೆ ಎಷ್ಟೇ ಇಷ್ಟ ಇದ್ರೂ ಮನೆಯವರು ಬಿಡೋದಿಲ್ಲ, ಸಮಾಜನೂ ಒಪ್ಪೋದಿಲ್ಲ. ಅದರಿಂದ ನನಗೆ ಇದೊಂದು ದೊಡ್ಡ ನನಗೆ ಎಷ್ಟೇ ಇಷ್ಟ ಆದರೂ ಇದು ಆಗ್ತಾ ಇಲ್ಲ ಮಾಡೋಕ್ಕೆ. ಅದರಿಂದ ಏನು ಮಾಡಲಿ, ನಾನು ಭಾಳ ಒಂಥರ ಸಂಕಟದಲ್ಲಿ ಇದ್ದೀನಿ. ನೀನು ಏನು ನನಗೆ ಇದರಿಂದ ನನಗೆ ಯಾವ ಥರ ನನಗೆ ಉಪಾಯ ಹೇಳ್ತಿ ಅಂತ ಕೇಳ್ಕೊತಾರೆ. ಆಗ ಆ ಡಾಕ್ಟರ್ ವಾರ್ಡ್ ಹೋವ್ ಅಂತಿದ್ದೀನಲ್ಲ, ಅವನು ಈ ಥರ ಉತ್ತರ ಕೊಡ್ತಾನಂತೆ. ಮಿಸ್ ಫ್ಲರೆನ್ಸ್, ನೀನು ಮಾಡಬೇಕಾಗಿರುವ ಕಾರ್ಯ ಅಸಾಮಾನ್ಯ, ಅಥವಾ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ಯಲ್ಲ, ಆ ಕಾರ್ಯ ಇದೆ ನೋಡಿ, ಅಸಾಮಾನ್ಯ ಮತ್ತು ಅಸಾಧಾರಣವಾಗಿದೆ. ಇಂಗ್ಲೆಂಡ್ನಲ್ಲಿ ಯಾವುದು ಅಸಾಮಾನ್ಯವಾಗಿರುತ್ತದೋ ಯಾವುದು ಅದು ಅನುಚಿತವಾಗಿರುತ್ತದೆ. ಆದರೆ ನಾನು ನಿನಗೆ ಹೇಳ್ತೇನೆ, ಮುಂದಕ್ಕೆ ಹೋಗು. ನಿನಗೆ ಸರಿ ಅನಿಸದ ಕೆಲಸ ಕಂಡು ಬಂದರೆ ನಿನ್ನ ಸ್ಫೂರ್ತಿಯಂತೆ ಅದನ್ನೇ ಹಿಡಿದು ಮುಂದುವರಿಸು, ಮುಂದೆ ಹೋಗು. ಆಮೇಲೆ ಆ ಕೆಲಸ ಮಾಡಬಾರದ ಕಾರ್ಯ ಅಂತ ಅರಿವು ಆಗದೆ ಕೇವಲ ನಿನ್ನ ಕರ್ತವ್ಯ ಮಾಡುವಳಂತೆ ತೋರುತ್ತದೆ. ಆಯ್ದುಕೊಂಡ ಕಾರ್ಯದೊಂದಿಗೆ ಮುಂದೆ ನಡೆ. ಅದು ಎಲ್ಲಿಗೆ ನಿನ್ನನ್ನು ಕರೆದೊಯ್ಯುವುದೋ ಅಲ್ಲಿಗೆ ನಡೆ. ನಿನಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಇದು ಉಪದೇಶ ಮಾಡ್ತಾನೆ. ಇದು ಒಂದು ವಂಡರ್ಫುಲ್, ಇದು ಫಸ್ಟ್ ಕ್ಲಾಸ್ ಉಪದೇಶ. ಅದು ಎಲ್ಲರಿಗೂ ಅಪ್ಲೈ ಆಗ್ತದೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಗುರಿ ಇದ್ದರೆ, ಆ ಗುರಿ ಸಾಧಿಸ್ಬೇಕಾದ್ರೆ ನೀನೇನು ಮಾಡಬೇಕು ಅಂತ ಮನಸ್ಸು ಮಾಡ್ತೀಯೋ ಅದು ಮಾಡು, ಮುಂದುವರೆ ಅಂತ ಹೇಳ್ತಾನೆ ಅವನು. ಆಗಿನ ಕಾಲದಲ್ಲೇ ಆ ಡಾಕ್ಟ್ರು ವಾರ್ಡ್ ಫ್ಲೋರೆನ್ಸ್ ನೈಟಿಂಗೇಲ್ ಈ ಉಪದೇಶ ಕೊಟ್ಟಿದ್ದು ಬಹಳ ಚೆನ್ನಾಗಿದೆ. ಈ ಕುಟುಂಬದಲ್ಲಿ ಆಸ್ಪತ್ರೆನೋ ಹೆಸರೇ ಕೇಳಿಲ್ವಂತೆ ಯಾರುವೆ. ಆಗಿನ ಕಾಲದಲ್ಲಿ ಆಸ್ಪತ್ರೆನೇ ಇರ್ಲಿಲ್ವಲ್ಲ, ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ನರ್ಸ್ಗಳೇ ಇರಲಿಲ್ಲ. ನರ್ಸ್ಗಳು ಯಾರು ಇದ್ರು ಅಂದರೆ ಶುಶ್ರೂಷೆ ಮಾಡೋರೆಲ್ಲ ಬಹಳ ಒಂಥರ ಬಡತನದಲ್ಲಿರೋರು, ಬೇರೆ ಯಾವುದೂ ಕೆಲಸ ಮಾಡದೇ ಇದ್ದವರು ಅಂಥವ್ರು ಹೋಗ್ತಿದ್ರಂತೆ, ಅಂಥವ್ರು ಶುಶ್ರೂಷೆ ಮಾಡಬಾರ್ದಂತೆ. ಅವ್ರ ವಿಷಯ ಮಾತಾಡೋದು ಭಾಳ ಕಷ್ಟ ಆಗ್ತದೆ, ತುಂಬಾ ಅಸಹ್ಯ ಆಗ್ತದೆ. ಆ ಥರ ಇತ್ತಂತೆ ಆ ಸ್ಥಿತಿಯಲ್ಲಿ. ಅವಾಗ ಆಸ್ಪತ್ರೆ ಅನ್ನೋದೊಂದು ಭಯಂಕರ ಶಬ್ದ ಆಗಿತ್ತಂತೆ ಲಂಡನ್ನಲ್ಲಿ, ಅವಾಗ ಇಂಗ್ಲೆಂಡ್ನಲ್ಲಿ. ಏನು ಮಾಡಿದ್ಲು, ನಾನು ಇಂಥ ಆಸ್ಪತ್ರೆ, ಅದೊಂದು ಕೂಟ ಅದು, ಅಲ್ಲಿ ಮಾಡಬಾರ್ದು ಕೆಲಸ ಆಗಬಾರ್ದ ಕೆಲಸ ಎಲ್ಲ ಆಗ್ತಿತ್ತಂತೆ ಅಲ್ಲಿ ಆಸ್ಪತ್ರೆಯಲ್ಲಿ ಪಾಪ. ಅಂಥ ಕಡೆ ನಾನು ಹೋಗಿ ಕೆಲಸ ಮಾಡೋದಂದ್ರೆ ಮನೇಲಿ ಹೋಗ್ತಾರಾ, ತಂದೆ ತಾಯಿ ಹೋಗ್ತಾರಾ? ನಾನೊಬ್ಬ ಐಶ್ವರ್ಯವಂತ ಹೆಣ್ಮಗಳು, ಮಹಿಳೆ, ನಾನು ಗಣ್ಯ ವ್ಯಕ್ತಿಯ ಮಗಳು, ಈ ಥರ ಇರುವಾಗ ನಾನು ಹೋಗಿ ಆರ್ಡಿನರಿ ಒಂದಕ್ಕೆ ದಾದಿಯಾಗಿ ಕೆಲಸ ಮಾಡೋದಂದ್ರೆ ಮನೇಲಿ ಹೋಗ್ತಾರಾ? ಕಷ್ಟನೇ ಇತ್ತು, ಅದಕ್ಕೆ ಭಾಳ ಕಷ್ಟ ಇತ್ತು.
ಈ ನಮ್ಮ ಹಿಂದೂ ಧರ್ಮದಲ್ಲಿ ಯೋಚನೆ ಮಾಡ್ತೀವಲ್ಲ ನಾವು, ನಮ್ದೊಂದು ಥಿಯರಿ ಇದೆಯಲ್ಲ, ಕರ್ಮ ಥಿಯರಿ ಅಂತ ನಾವು ಕರಿತೀವಲ್ಲ, ನಾವು ಮಾಡಿದ ಕರ್ಮ ಬಲವಂತವಾದಂತ, ಅವಳು ಆ ಥರ ಯೋಚನೆ ಮಾಡ್ತಾಳಂತೆ. ಏನಪ್ಪ, ನನ್ನ ಈ ಅಸುಖಗಳಿಗೆ, ನನ್ನ ಈ ಕಷ್ಟಕ್ಕೆ ನಾನು ಮಾಡಿದ ಪಾಪ ಕರ್ಮಗಳೇ ಕಾರಣ ಅನ್ಕೊತಾಳಂತೇಳು. ನೋಡಿ ಇದು ಎಷ್ಟು, ಅದಕ್ಕೆ ಇದು ಸಬ್ಜೆಕ್ಟು ತುಂಬ ನಮ್ಗೆ ಹತ್ತಿರವಾದ ಸಬ್ಜೆಕ್ಟು ಅನ್ಕೋತೀನಿ ಹಿಂದೂಗಳಿಗೆ. ಸೊ ಅವಾಗ ಏನಾಗತ್ತಂತೆ, ಅರೆ ನಾನು ದೈವ ಕೃಪೆಗೆ ನಾನು ತಕ್ಕವಳಲ್ಲ ಎಂಬ ಭಾವನೆ ಕೂಡ ಶುರುವಾಗ್ಬಿಡುತ್ತೆ ಅಂತೇಳಿಗೆ. ಅವಳು ತನ್ನ ಮಾನಸಿಕ ಅಸ್ವಸ್ಥತೆ ಬಗ್ಗೆ ಅನುಮಾನ ಉಂಟಾಗ್ಬಿಡುತ್ತೆ ಅಂತೇಳಿಗೆ. ಅದರಿಂದ ಅವಳು ಕಾಯಿಲೆನೂ ಬಿದ್ದುಬಿಡ್ತಾಳೆ ಮಾನಸಿಕವಾಗಿ. ಅವನ ಅತ್ತೆ ಮಗ ಶೋರ್ ಅಂತ ಒಬ್ಬ ಇರ್ತಾನೆ, ಅವನು ಬರ್ತಾನೆ, ಅವನ ಜೊತೆಗೆ ಸ್ವಲ್ಪ ಎಲ್ಲ ಅವಳು ಸ್ನೇಹ ಉಂಟಾಗುತ್ತೆ. ಸ್ನೇಹ ಉಂಟಾದಾಗ ಅವರಿಬ್ಬರು ಚರ್ಚೆ ಮಾಡ್ತಾರಂತೆ. ಅವಳು ಹೇಳ್ತಾಳಂತೆ ತನ್ನ ಪರಿಸ್ಥಿತಿಯಲ್ಲಿ ಈ ಥರ ಇದೆ ಅಂತ. ಆಗ ಅವನು ಸ್ವಲ್ಪ ಅವಳಿಗೆ ಸ್ನೇಹ ಕೊಟ್ಟು, ಅವಳಿಗೆ ಉಪದೇಶ ಕೊಟ್ಟು, ಅವಳಿಗೆ ಎಲ್ಲದಕ್ಕಿಂತ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ನೋಡ್ಕೊತಾಳಂತ ನಾವು ಹೇಳ್ತಾನಂತೆ. ಇಲ್ಲ ಚಿಂತೆ ಏನು ಹೋಗಿರ್ಲಿಲ್ಲ ಅವಳಿಗೆ, ಯಾರು ಎಷ್ಟೇ ಹೇಳಿದ್ರು ಅವಳಿಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಬೇಕು, ನಾನು ದಾದಿಯಾಗಿ ಕೆಲಸ ಮಾಡ್ಬೇಕು ಅಷ್ಟೇ ಅವಳ ಮನಸ್ಸಲ್ಲಿ ಇದ್ದದ್ದು. ಒಂದೊಂದು ಗುರಿ, ಆ ಗುರಿನ ಹೇಗಪ್ಪ ನಾನು ಹೇಗೆ ಇದನ್ನು ಹೇಳಿ ಅವ್ರು ಒಪ್ಪಿಸ್ಬೇಕಲ್ಲ, ಆ ಒಪ್ಸೋದೇ ಒಂದು ಕಷ್ಟ ಆಗ್ಬಿಡುತ್ತಲ್ಲ, ಅದು ಯೋಚನೆ ಮಾಡ್ತಾ ಕೂತ್ಕೊಳ್ತಾಳಂತೆ. ಅಷ್ಟರೊಳಗೆ ಒಬ್ಬ ಹೆನ್ರಿ ನಿಕೋಲ್ಸನ್ ಅಂತ ಒಬ್ಬ ಇರ್ತಾನೆ, ಅವನು ಇವಳನ್ನ ಲೈಕ್ ಮಾಡ್ತಾ ಇರ್ತಾನೆ, ಮದುವೆ ಮಾಡ್ಕೋಬೇಕು ಅಂತ ಇರ್ತಾನೆ. ಇವಳು ಬೇಡ, ನಾನು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಆದರೆ ತನ್ನನ್ನು ಲಗ್ನವಾಗಿ ಮಾಡ್ಕೊಳ್ಳೇಬೇಕು ನೀನು ಅಂತ ಬಲವಂತ ಬೇರೆ ಮಾಡ್ಬಿಡ್ತಾನಂತ ಅವನು. ಅವಾಗ ಇವಳು ಯಾವಾಗ ಒಪ್ಪೋದಿಲ್ವೋ ಅವನು ಭಗ್ನ ಹೃದಯ ಆಗ್ಬಿಡ್ತಾನಂತೆ. ಭಗ್ನ ಹೃದಯ ಆಗಿ ಅವನ ಕುಟುಂಬದವರಿಗೆ ಕೋಪ ಅಂದ್ಬಿಡುತ್ತಂತೆ. ಏನು ನಾವು ಇಷ್ಟು ಒಳ್ಳೆ ಕುಟುಂಬದವರು, ನನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಬಂದಾಗ ಇವನು ಬೇಡ ಅಂತಾಳಲ್ಲ, ಇದು ಭಾಳ ಬೇಸರ ಆಗ್ಬಿಟ್ಟು ಸಂಬಂಧನೇ ಸ್ನೇಹನೇ ಕಟ್ ಮಾಡ್ತಾರಂತ ಅವರು. ಅದೇನಾಗುತ್ತೆ, ಅವಳು ಕಸಿನ್ ಆಗಿರ್ತಾಳೆ ಅವನು, ಆ ಹುಡುಗ ಫಸ್ಟ್ ಕಸಿನ್ ಅಂತ ಹೇಳ್ತಿಲ್ಲ, ಸಹೋದರನ ಮಗ. ಸಹೋದರಿಯ ಸಹೋದರಿ, ನಮ್ಮಲ್ಲಿ ಸೋದರ ಮಾವನ ಮಕ್ಕಳು ಮದುವೆ ಮಾಡ್ಕೋಬೋದು, ಆದರೆ ಅವರಲ್ಲಿ ಸಹೋದರ ಮಕ್ಕಳನ್ನು ಮಾಡ್ಕೊಳ್ಳೋದು ಇದೆ. ಈಗ ಮುಸ್ಲಿಮ್ಸರು ಇದ್ದಂಗೆ ಇತ್ತು ಅದು, ಈಗಿಲ್ಲ. ಅದೇನಾಗುತ್ತೆ, ಅವರು ಒಪ್ಪಲಿಲ್ವಂತೆ. ಇಲ್ಲೆಲ್ಲ ಸಹೋದರನ ಮಕ್ಕಳನ್ನ ಮದುವೆ ಮಾಡ್ಕೋಬೋದು, ನಾವು ಕಸಿನ್ಸ್ ಮದುವೆ ಮಾಡ್ಕೋಬೋದು ಅಂತ ಹೇಳಿ ಒಪ್ಪಲಿಲ್ವಂತೆ. ಅದು ಅಲ್ಲಿಗೆ ನಿಂತೋಗುತ್ತದು. ಇದೇ ಸಮಯದಲ್ಲಿ ಫ್ಲಾರೆನ್ಸ್ಗೆ ಆಸ್ಪತ್ರೆಯಲ್ಲಿ ದಾದಿಯಾಗಿ ಕೆಲಸ ಮಾಡೋಕ್ಕೆ ಆಸ್ಪತ್ರೆ ಸಿಗದೆ ಹೋದ್ರು ಕೂಡ, ಅವಳ ಆಸೆ ನೆರವೇರಿದ್ರು ಕೂಡ, ತನ್ನ ಸ್ವಂತ ಅಜ್ಜಿ ಇದ್ದಾಳಲ್ಲ, ಶ್ರೀಮತಿ ಶೋರ್ ಅಂತ ಇರ್ತಾಳ ಅಜ್ಜಿ, ಅವಳು ಆ ಅಜ್ಜಿನ ನೋಡ್ಕೊಳ್ಳೋಕ್ಕೆ ಅವಳು ಕಾಯಿಲೆ ಬಿದ್ದಿರ್ತಾಳೆ, ವಯಸ್ಸಾಗಿರುತ್ತೆ, ವಯಸ್ಸಾದ ಕಾಯಿಲೆಯಿಂದ ನಲ್ತಾ ಇರ್ತಾರಂತೆ. ಅಜ್ಜಿ ಶುಶ್ರೂಷೆ ಮಾಡೋಕ್ಕೆ ಫ್ಲೋರೆನ್ಸ್ಗೆ ಹೇಳ್ತಾಳಂತೆ. ಅವಾಗ ಅವಳು ಹೋಗ್ತಾಳಂತೆ, ಭಾಳ ಖುಷಿಯಿಂದ ಹೋಗ್ತಾಳಂತೆ. ದಾದಿ ಕೆಲಸ ಮಾಡ್ಬೋದಲ್ಲ ಅಂತ, ಆಸ್ಪತ್ರೆಯಲ್ಲಿ ಅಜ್ಜಿ ಶುಶ್ರೂಷೆ ಮಾಡ್ಬೋದು ಅಂತ ಅಲ್ಲಿ ಹೋಗ್ತಾಳಂತೆ. ಸೊ ಅಲ್ಲೇ ತಂಗ್ತಾಳಂತೆ, ಅವ್ರ ಮನೇಲೇ ಉಳ್ಕೋತಾಳಂತೆ. ಅತ್ಯಂತ ಶ್ರದ್ಧೆಯಿಂದ ಅಜ್ಜಿಯ ಶುಶ್ರೂಷೆ ಮಾಡ್ತಾಳೆ. ಅಜ್ಜಿ ಚೇತರಿಸ್ಕೊಳ್ಳೋ ಅಷ್ಟರಲ್ಲಿ ಅವಳ ಮನೆಯಿಂದ ಹಳೆಯ ನೌಕರಾಣಿ ಒಬ್ಬಳಿರ್ತಾಳಂತೆ, ಶ್ರೀಮತಿ ಗೇಲ್ಸ್ ಅಂತ, ಕೆಲಸ ಮಾಡೋ ಒಂದು ಹೆಂಗಸಿರ್ತದಂತೆ. ಎಲ್ಲರ ಮನೇಲಿ ಕೆಲಸ ಮಾಡೋ ಇರ್ತಾರಲ್ಲ, ಆ ಥರ ಒಬ್ಳು ಗೇಲ್ಸ್ ಅಂತ ಹೇಳಿ, ಶ್ರೀಮತಿ ಗೇಲ್ಸ್ ಅಂತ ಅವಳು ಇರ್ತಾಳಂತೆ. ಅವಳು ಕಾಯಿಲೆ ಬಿದ್ದುಬಿಡ್ತಾಳಂತೆ. ಅಜ್ಜಿನ ನೋಡ್ಕೊಳ್ಳೋ ಬದಲು ಇವಳು ನೋಡ್ಕೊಳ್ಳೋ ಬರ್ತದೆ. ಇವಳು ನೌಕರಾಣಿ, ಇವಳು ಕೆಲಸ ಮಾಡೋಳು ಪರಿಚಾರಕ್ಕೆ, ಅವಳು ಪಾಪ ಕಾಯಿಲೆ ಬಿದ್ದುಬಿಡ್ತಾಳೆ. ಅವಳು ನೋಡ್ಕೊಳ್ಳೋರು ಯಾರು? ಇವಳೇ ನೋಡ್ಕೊತಾಳಂತೆ. ಅವಳು ವಾಸಿ ಆದಮೇಲೆ, ಇಬ್ಬರು ವಾಸಿ ಆದಮೇಲೆ ಅವಳೇನು ಮಾಡ್ತಾಳಂತೆ, ಶ್ರೀಮತಿ ಗೇಲ್ಸ್, ನನಗೆ ಎಂಬ್ಲಿ ನಗರಕ್ಕೆ ಕರ್ಕೊಂಡು ಹೋಗಪ್ಪ, ನಿಮ್ಮನೆ ಕರ್ಕೊಂಡು ಹೋಗೋ, ನಾನು ಇಲ್ಲಿರೋದಿಲ್ಲ, ನನಗೆ ತುಂಬಾ ಇದಾಗ್ತದೆ, ಇಲ್ಲಿ ಕಷ್ಟ ಆಗ್ತದೆ, ನಿನಗೂ ಕಷ್ಟ ಆಗ್ತದೆ, ನನಗೂ ವಯಸ್ಸಾಯಿತು, ನನಗೂ ನೋಡ್ಕೊಳ್ಳೋದಿಲ್ಲ, ನಾನು ಕಾಯಿಲೆಯಿಂದ ಬಳಲ್ತಾ ಇದ್ದೀನಿ, ನೀನು ನಾನು ಚೆನ್ನಾಗಿ ನೋಡ್ಕೋತೀಯ, ನಾನು ಕರ್ಕೊಂಡು ಹೋಗ್ಬಿಡು, ನಿಮ್ಮನೆ ಕರ್ಕೊಂಡು ಹೋಗ್ಬಿಡಮ್ಮ, ದಯವಿಟ್ಟು ನನ್ನ ನೋಡ್ಕೋ ಅಂತ ಅವಳು ಪರಿಚಾರಕ್ಕೆ ಹೇಳ್ಕೊಳ್ತಾಳಂತೆ, ನೌಕರಾಣಿ ಹೇಳ್ಕೊಳ್ತಾಳಂತೆ. ಪಾಪ ಇವಳಿಗೆ ಎಷ್ಟು ಕನಿಕರ ಬಂತು ಅಂದರೆ, ಇನ್ನು ಅಜ್ಜಿನ ಶುಶ್ರೂಷೆ ಮಾಡೋಕ್ಕೆ ಹೋಗಿ ಇವಳನ್ನ ಶುಶ್ರೂಷೆ ಮಾಡ್ಬೇಕಾಗುವಂತಲ್ಲಪ್ಪ, ಅವಳು ಆರ್ಡಿನರಿ ಸರ್ವೆಂಟ್, ಅವಳು ಮನೆ ಕೆಲಸದವಳು, ಅವಳನ್ನ ನೋಡ್ಕೋಬೇಕಾಗುವಂತಲ್ಲ ಅಂತ ಬೇಸರ ಮಾಡ್ಕೊಳ್ಳಿಲ್ಲ ಅಂತವಳು. ಆಗಲಮ್ಮ, ನೀನು ಒಂದು ಕೆಲಸ ಮಾಡುವ, ನಮ್ಮನೆಗೆ ಬಂದ್ಬಿಡು, ಎಮ್ಲಿಗೆ ಬಂದ್ಬಿಡು, ನಮ್ಮೂರಿಗೆ ಬಂದ್ಬಿಡು, ಅಲ್ಲಿ ನೋಡ್ಕೋತೀನಿ ನೀನು. ಇಲ್ಲಿ ನಾನು ಆಯಿತು, ನನ್ನ ಅಜ್ಜಿ ಹುಷಾರಾಗ್ಬಿಟ್ಟು ನಾನು ವಾಪಸ್ ಹೋಗ್ಬೇಕಾಗ್ತದೆ, ನಿನ್ನೂ ಕರ್ಕೊಂಡು ಹೋಗ್ತೀನಿ ಬಾ, ನಾನು ನಮ್ಮನೇಲಿ ಇಟ್ಕೊಂಡು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾಳಂತೆ. ಆ ಅಜ್ಜಿ ಆ ಹೆಂಗಸನ್ನ ಪಾಪ ಕರ್ಕೊಂಡೋಗಿ ಅಲ್ಲಿ ಕರ್ಕೊಂಡೋಗಿ ಒಂದೇ ವಾರಕ್ಕೆ ಅವಳಿಗೂ ಕಾಯಿಲೆ, ಯಾವ ಕಾಯಿಲೆ ಅಂತ ಹೇಳಿಲ್ಲ, ಒಟ್ಟಾರೆ ಅವಳು ಒಂಥರ ಮರಣ ಹೊಂದುವ ಕಾಯಿಲೆ ಬಂದಿರ್ತಿರೋ ಅಂತಿಮ ಕಾಯಿಲೆ ಅದು. ಅಲ್ಲಿ ಪಾಪ ಅವಳು ಕಣ್ಣು ಮುಚ್ಚಿಬಿಡ್ತಾಳಂತ, ಸತ್ತೋಗ್ತಾಳಂತ ಅವಳು.
ಅತಿ ಮುತುವರ್ಜಿಯಿಂದ ಅವಳ ಅಂತ್ಯ ಸಂಸ್ಕಾರ ನೆರವೇರಿಸ್ಬಿಡ್ತಾಳಂತೆ. ಅವಾಗ ಅದನ್ನು ಕಂಡುಬಿಟ್ಟು ಅವಳು ಎಷ್ಟು ಮುತುವರ್ಜಿ ಅಂತ ಅಂತಿಮ ಇದು ಸಂಸ್ಕಾರ ಮಾಡ್ತಾಳೆ ಅಂತಂದರೆ, ಅದನ್ನು ನೋಡಿದವಳೊಬ್ಬರು ಇನ್ನೊಬ್ಳು ಪರಿಚಾರಕನವನು ತೆಗೆದಂತೆ, ಉದ್ಗಾರ ತೆಗೆದಂತೆ. ಏನಂದರೆ, ಶ್ರೀಮತಿ ಗೇಲ್ಸ್ ಅಂದರೆ ಪರಿಚಾರಿಕೆ ಹೆಸರು, ಸರ್ವೆಂಟ್ ಹೆಸರು. ತನ್ನ ಈ ಅಂತ್ಯ ಸಂಸ್ಕಾರ ನೋಡಿದ್ದರೆ ನಿಜವಾಗ್ಲೂ ಖುಷಿ ಪಡ್ತಾ ಇದ್ಲು. ಅಷ್ಟು ಚೆನ್ನಾಗಿ ಮಾಡ್ಬಿಟ್ಲು ಫ್ಲೋರೆನ್ಸ್ ನೈಟಿಂಗೇಲು. ಅವಳೇನಾದ್ರು ಬದುಕಿದ್ರೆ ತನ್ನ ಸಂಸ್ಕಾರ, ಅಂತಿಮ ಸಂಸ್ಕಾರ ಇಷ್ಟು ಚೆನ್ನಾಗಿ ಮಾಡಿದಾಳಲ್ಲ ಅಂತ ನೋಡಿ ಸತ್ತೋಗ್ತಿದ್ಲು ಅಂತ ಒಂದು ಚೆನ್ನಾಗಿ ಅಂತೇಳು. ಸೊ ಇದು ಎರಡು ಒಂದು ಘಟನೆಗಳು ಫ್ಲೋರೆನ್ಸ್ ನೈಟಿಂಗಿಗೆ ಸ್ವಲ್ಪ ಸಾಂತ್ವನ, ಮನಃಶಾಂತಿ ನೀಡಿತಂತೆ. ಆದರೆ ಅವಳ ಮುಂದಿನ ಗುರಿ, ಅವಳ ಬಹುಮುಖ್ಯ ಹೆಜ್ಜೆ ಯಾವುದು? ದಾದಿ ಆಗಲಿಕ್ಕೆ ಶಿಕ್ಷಣ ಪಡಿಬೇಕು. ಅದು ಜರ್ಮನಿಲಿ ಇದ್ದರಿಂದ ಅವ್ರಿಗೆ ಗೊತ್ತಾಯ್ತು. ಅವಳಿಗೆ ಆ ಸಂಸ್ಥೆ ಅಲ್ಲೊಂದಿದೆ, ನಾನು ಅಲ್ಲಿಗೆ ಹೋಗಬೇಕು, ಅಲ್ಲಿ ಹೋದರೆ ನಾನು ಈ ಜ್ಞಾನ ಪಡಿಬೋದು, ಶಿಕ್ಷಣ ಪಡಿಬೋದು, ನಾನು ಅದಕ್ಕೋಸ್ಕರ ನಾನು ಅಲ್ಲಿ ಹೋಗ್ತೀನಿ ಅಂತ ಶುರು ಮಾಡ್ತಾಳಂತೆ. ಆದರೆ ಅದನ್ನು ಮನೆಯವರು ಯಥಾ ಪ್ರಕಾರ ಒಪ್ಪೋದಿಲ್ಲ. 1845 ಇಂಗ್ಲೆಂಡಿನ ಆಸ್ಪತ್ರೆಗಳ ಸ್ಥಿತಿಗಳು, ಅಲ್ಲಿನ ಕೀಳು ಮಟ್ಟದ ದುಷ್ಟತನ, ದುರಾಚಾರ, ಪಾತಕ ಕಾರ್ಯಗಳು, ಕೆಟ್ಟ ಕೊಳಕು ವಾತಾವರಣವಿರುವ ಆಸ್ಪತ್ರೆಗಳು ದಾದಿಯಾಗಿ ನೌಕರಿ ಮಾಡುವುದೆಂದರೆ ನೆನೆಸಲು ಅಸಾಧ್ಯವಾದ ಮಾತಾಗಿತ್ತು. ಆಸ್ಪತ್ರೆಗಳಲ್ಲಿ ನೌಕರಿ ಮಾಡುವುದಿರಲಿ, ಅಲ್ಲಿ ಒಳ ಹೊಕ್ಕರೆ ದುರ್ವಾಸನೆ, ಕೊಳಕು, ತಲೆ ತಿರುಗಿ ಬೀಳುವಂತೆ ಮಾಡುತ್ತಿತ್ತಂತೆ. ಆಸ್ಪತ್ರೆಗಳ ಗೋಡೆಗಳು, ಬಾಗಿಲುಗಳು, ನೆಲೆಗಳು ಬಣ್ಣಗಳ ಲೇಪವಿಲ್ಲದೆ ಮಂಕಾಗಿದ್ದು, ಸ್ವಚ್ಛ ಗಾಳಿ, ಬೆಳಕುಗಳ ಕೊರತೆಯಿಂದ ಉಸಿರು ಕಟ್ಟಿರುವ ವಾತಾವರಣವಿದ್ದು, ಇಂತಹ ಸ್ಥಳಗಳಲ್ಲಿ ಸುಂದರ ಸುಕುಮಾರಿ ಮಗಳು ದಾದಿಯಾಗಿ ಕೆಲಸ ಮಾಡೋದು ಕುಟುಂಬದವ್ರ ಪಾಲಿಗೆ ಅದು ದುರಂತನೇ ಆಗಿತ್ತು. ಅದಕ್ಕಿಂತ ಅವರು ಒಪ್ಪಲೇ ಇರಲಿಲ್ಲ. ಇದೇ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಸಾರ್ವಜನಿಕ ಆರೋಗ್ಯದ ಸುಧಾರಣೆ ಬಗ್ಗೆ ಒಂದು ವಿಶೇಷ ಸಮೀಕ್ಷೆ ನಡೆಸಿ ಒಂದು ವರದಿ ಸೂಚನೆ ಪತ್ರ ಹೊರಡಿಸ್ತಂತೆ. ಫ್ಲಾರೆನ್ಸ್ಗೆ ಆ ಪುಸ್ತಕ ಸಿಗ್ತದೆ. ಅದನ್ನು ಆಕೆ ಗೋಪ್ಯವಾಗಿ ಅಭ್ಯಾಸ ಮಾಡ್ತಾಳಂತೆ. ಅದರಿಂದ ದೊರೆತ ಟೀಕೆ ಟಿಪ್ಪಣಿಗಳನ್ನು ತನ್ನದೇ ಅಂಕಿ ಅಂಶಗಳನ್ನು ಸೇರಿಸಿ ಒಂದು ವರದಿ ತಯಾರಿಸ್ತಾಳಂತೆ. ಪ್ಯಾರಿಸ್ನಲ್ಲಿದ್ದ ಮೋಲ್ ಮಹೇಶನಿಗೆ ಪತ್ರ ಬರೆದು ಅವನಿಂದ ಅಲ್ಲಿನ ಆಸ್ಪತ್ರೆಗಳ ಸ್ಥಿತಿಗತಿಗಳ ಬಗ್ಗೆ ಅಂಕಿ ಅಂಶಗಳನ್ನು ತೆಗೆದುಕೊಳ್ತಾಳೆ. ಬರ್ಲಿನ್ನ ಆಸ್ಪತ್ರೆಗಳ ಬಗ್ಗೆ ಕೂಡ ವರದಿ ತರಿಸ್ಕೊತಾಳೆ. ಯುರೋಪ್ನ ಇತರ ರಾಷ್ಟ್ರಗಳ ಆಸ್ಪತ್ರೆಗಳ ಸ್ಥಿತಿಗತಿ ಬಗ್ಗೆ, ಅಲ್ಲಿರುವ ನೈರ್ಮಲ್ಯ ವಿಧಾನದ ಬಗ್ಗೆ ವರದಿ ತರಿಸ್ಕೊಂಡು ಅಭ್ಯಾಸ ಮಾಡ್ತಾಳೆ. ಹಗಲಿರುಳು ಗೋಪ್ಯವಾಗಿ ದುಡಿದು ಫ್ಲಾರೆನ್ಸ್ ನೈರ್ಮಲ್ಯ ವಿಧಾನದ ಒಂದು ಬೃಹತ್ ವರದಿಯನ್ನು ರೂಪಿಸ್ತಾಳಂತೆ. ಮುಂದೆ ಈ ಗ್ರಂಥದಿಂದಲೇ ಅವಳನ್ನು ನೈರ್ಮಲ್ಯ ಶಾಸ್ತ್ರದ ಪ್ರಥಮ ನಿಪುಣಗಾರ್ಥಿ ಎಂದು ಪರಿಗಣಿಸಲಾಯಿತು ಅಂತ ಹೇಳ್ತಾರೆ. ಜರ್ಮನಿಲಿರೋ ಕೈಸರ್ ವರ್ತ್ ಅವಾಗ ಪ್ರಸಿದ್ಧಿಯಾಗಿರುತ್ತೆ. ಆ ಕೈಸರ್ ವರ್ತ್ ನಗರದ ಆಸ್ಪತ್ರೆಯ ಕುರಿತು ಬರೆದ ವಾರ್ಷಿಕ ಪುಸ್ತಕ ಇಯರ್ ಬುಕ್ ಅನ್ನು ಅವಳಿಗೆ ಸಿಗ್ತದೆ. ಅದನ್ನು ತಗೊಂಡು ಅದು ಓದ್ಮೇಲೆ ಅವಳಿಗೆ ಪ್ರಭಾವ ಬೀರ್ತದೆ. ಅಷ್ಟು ಚೆನ್ನಾಗಿ ಬರ್ತದೆ. ಜರ್ಮನ್ಸು ಆ್ಯಸ್ ಯೂಶುವಲ್ ಅವರೆಲ್ಲ ಭಾಳ ಶಿಸ್ತಿನ ಜನ. ಅವರು ಯಾವುದೇ ಕಾರ್ಯ ಮಾಡ್ಬೋದು. ಇವತ್ತಿಗೂ ಅಷ್ಟೇ ಜರ್ಮನ್ ಡಿಸಿಪ್ಲಿನ್ ಅಂತ ಕರೀತಾರೆ. ಆ ಡಿಸಿಪ್ಲಿನ್ ಇವತ್ತಿಗೂ ಇದೆ ಅವರಲ್ಲಿ, ಆ ರಕ್ತಗತವಾಗಿದೆ. ಸೊ ಅದು ಇವಳ ಮೇಲೆ ಪ್ರಭಾವ ಬೀಳ್ತದೆ. ಆ ಕೈಸರ್ ವರ್ತ್ ಅಂತ ಒಂದು ನಗರ ಇದೆಯಲ್ಲ, ನಗರ, ಅಲ್ಲಿ ಒಂದು ನರ್ಸಿಂಗ್ ಸ್ಕೂಲ್ ಇರ್ತದೆ, ಆಸ್ಪತ್ರೆ ಇರ್ತದೆ, ಎಲ್ಲ ಇರ್ತದೆ. ಸೊ ನಾನು ಅಲ್ಲಿ ಹೋಗಿ ಯಾಕೆ ಶಿಕ್ಷಣ ಪಡಿಬಾರ್ದು ಅಂತ ಅವಳಿಗೆ ಮನಸ್ಸಿಗೆ ಬರ್ತದೆ. ಅಲ್ಲಿಗೆ ತಯಾರಾಗ್ತಾರೆ, ಹೋಗ್ಲಿಕ್ಕೆ ತಯಾರಿ ಮಾಡ್ತಾಳೆ. ಆದರೆ ಅಲ್ಲಿ ಹೋಗ್ಲಿಕ್ಕೆ ತಾಯಿಗೆ ಹೇಳೋಕ್ಕೆ ಇಷ್ಟ ಬರಲಿಲ್ಲ, ಧೈರ್ಯನೂ ಬರಲಿಲ್ಲ. 1847 ಕುಟುಂಬದ ಜೊತೆಗೆ ಲಂಡನ್ಗೆ ಹೋಗ್ತಾಳೆ. ಯುರೋಪ್ ಎಲ್ಲ ತಿರ್ಗಾ ಮತ್ತೊಮ್ಮೆ ಪ್ರಯಾಣ ಮಾಡ್ತಾಳೆ ಅವಳು.
ಆ ಪ್ರಯಾಣ ಮಾಡುವಾಗ ರೋಮ್ ನಗರಕ್ಕೂ ಹೋಗ್ತಾಳೆ. ಪ್ರಯಾಣದಿಂದ ಮತ್ತು ಮನಸ್ಥಿತಿಯಿಂದ ಎಲ್ಲ ಥರದ ಒಂದು ಕ್ಷೋಭೆಯಾಗಿ ಆರೋಗ್ಯ ಕೆಡಿಸ್ಕೊಂಡ್ಬಿಡ್ತಾಳೆ. ಆದರೆ ರೋಮ್ ನಗರಕ್ಕೆ ಬಂದಾಗ ಅವಳು ಸ್ವಲ್ಪ ಆರೋಗ್ಯ ಸುಧಾರಿಸಿದ 6 ತಿಂಗಳಾಗಿತ್ತಾಗಲೇ. ಸೊ ಅದೇ ಟೈಮ್ನಲ್ಲಿ 1847 ಚಳಿಗಾಲದಲ್ಲಿ ಸಿಡ್ನಿ ಹರ್ಬರ್ಟ್ ಮಹಾಶಯನ ಭೇಟಿಯಾಗ್ತಾರೆ. ಈ ಸಿಡ್ನಿ ಹರ್ಬರ್ಟ್ ಮಹಾಶಯ ಒಬ್ಬ ಪ್ರಸಿದ್ಧ ವ್ಯಕ್ತಿಯಾಗಿರ್ತಾನೆ, ಇಂಗ್ಲೆಂಡವನು. ಅವನು ಇವಳ ಜೀವನದ ಮೇಲೆ ಭಯಂಕರ ಸಿಕ್ಕಾಪಟ್ಟೆ ಪ್ರಭಾವ ಬೀಳಿಸ್ತಾನೆ. ಅವನ ವಿಷಯ ತುಂಬ ಇದೆ ಮಾತಾಡೋದು. ಅದು ಮುಂದಿನ ಇದರಲ್ಲಿ ನಾನು ಅವನ ಸಂಖ್ಯೆ ಹೇಳ್ತೀನಿ, ಇಷ್ಟಪಡ್ತೀನಿ. ಇಲ್ಲಿವರೆಗೆ ತಾವು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಕೀರ್ತಿಯ ಹೆದ್ದಾರಿ ಹಿಡಿದು ಹೋಗುವ ಹೃದಯವೇ ಸಾರಥಿಯಾಗಿ ಮಹತ್ವಾಕಾಂಕ್ಷೆ ಅಶ್ವಾವೇರಿ ಸಾ